ಕಣ್ಣಿನ ಹುಡುಗಿ ಅನುಷ್ಕಾ ಅಲ್ಲ ಅನ್ನೋ ಸತ್ಯ ಹೇಳೋ ಹರೀಶ್ ಆ ಕಣ್ಣಿನ ಹುಡುಗಿ ನಾನೇ ಅನ್ನೋ ಸತ್ಯನೂ ಹೇಳ್ತಾರೆ. ಆಗ ಯಜಮಾನ್ರು ಹೇಗ್ ಪ್ರತಿಕ್ರಿಯಿಸ್ಬೋದು? ಸಂತೋಷ ಪಡ್ತಾರ? ಇಲ್ಲ ಅವ್ರ ಮನಸ್ಸು ಈಗಾಗ್ಲೇ ಅನುಷ್ಕಾನ ಕಣ್ಣಿನ ಹುಡುಗಿ ಅಂತ ಒಪ್ಕೊಂಡಿರೋದ್ರಿಂದ ಅವ್ರ ಮನ್ಸಿಗೆ ಕಷ್ಟ ಆಗ್ಬೋದಾ? ಅದೆಲ್ಲ ಆಮೇಲಿನ ಕತೆ. ಈಗ ಮೊದಲು ಅನುಷ್ಕಾ ನಿಮ್ ಕಣ್ಣಿನ ಹುಡುಗಿ ಅಲ್ಲ ಅನ್ನೋ ಸತ್ಯ ಹರೀಶ್ ಮೂಲಕ ಗೊತ್ತು ಮಾಡಿಸೋದು. ಯಜಮಾನ್ರೆ ಇಲ್ಲ ಪಾರ್ವತಿ, ಏನ್ ಈ ಜಾಗ ಹೀಗಿದೆ? ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಶತ್ರು ಬಗ್ಗೆ ಹೇಳಕ್ ಬರ್ತಿರೋ ವ್ಯಕ್ತಿ ತುಂಬಾ ಮುಖ್ಯವಾದವರು ಯಜಮಾನ್ರೆ. ಅವ್ರು ಬರೋದ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ಜಾಗಕ್ಕೆ ಬರೋದಕ್ಕೆ ಹೇಳಿದ್ದೀನಿ. ಹೌದಾ? ಒಳ್ಳೆ ಕೆಲಸ ಮಾಡಿದ್ಯಾ ಪಾರ್ವತಿ. ಪಾರ್ವತಿ, ಇವಾಗ ಬರ್ತಾ ಇರೋ ವ್ಯಕ್ತಿ ಯಾರು? ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಜಮಾನ್ರೆ. ನೀವೇ ನಿಮ್ ಕಣ್ಣಾರೆ ನೋಡೋರಂತೆ. ಏನೋಪ್ಪ, ತುಂಬಾ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದೆಯಾ ಪಾರ್ವತಿ. ಇಷ್ಟೊತ್ತಿಗಾಗ್ಲೇ ಹರೀಶ್ ಅವ್ರು ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಒಂದ್ ವೇಳೆ ನನ್ ಬಲವಂತಕ್ಕೇನಾದ್ರೂ ಬರ್ತೀನಿ ಅಂತ ಸುಳ್ಳು ಹೇಳಿದ್ರ? ಯಜಮಾನ್ರೆ, ಒಂದ್ ನಿಮಿಷ ಬರ್ತೀನಿ ರೀ. ಯಜಮಾನ್ರೆ, ಯಜಮಾನ್ರೆ, ಹರೀಶ್, 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 ಏನಾಯ್ತು ನಿಮ್ಗೆ? ಹರೀಶ್, 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 ಎದ್ದೇಳಿ. ಹರೀಶ್, ಅಕ್ಕ, ಎಲ್ಲ ಒಡವೆಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದಂತೂ ವಜ್ರದ ತಲೆ ಮೇಲೆ ಒಡ್ದಂಗಿದೆ. ನಿಜವಾದ ವಜ್ರನೇ. ಇದೆಲ್ಲ ಪರ್ಚೇಸ್ ಮಾಡಿರೋದು ನಮ್ಮ ಅನುಷ್ಕಾಗೋಸ್ಕರ. ನಿನ್ಗಂತೂ ಅಲ್ಲಮ್ಮ, ನೀನ್ ಎಲ್ಲ ನಿಂದೆ ಅನ್ನೋ ತರ ಆಡ್ತಾ ಇದೀಯಾ. ನೋಡಿ ನಮ್ಮ ಅನುಷ್ಕಾ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಚೆನ್ನಾಗಿದ್ರೆ ಸಾಲದು ಕಣ್ರಿ, ಅದನ್ನ ತಗೊಳಕ್ಕೆ ಅಷ್ಟೇ ಖರ್ಚು ಮಾಡೋ ಬುದ್ಧಿನೂ ಇರ್ಬೇಕು. ಹುಷಾರು ಕಣೆ, ಅವತ್ ನಿಧಿ ಕದ್ ಹಾಗೆ ಮನೆ ಚಿನ್ನನು ಕದ್ ಬಿಡ್ಬೇಡ. ನೋಡಿ ಅಕ್ಕ, ಅವತ್ತೇನೋ ಕಿತ್ತೋದ್ ಕಾಮಿನಿ ಜೊತೆ ಸೇರ್ಕೊಂಡು ಮಣ್ಣು ತಿನ್ನೋ ಕೆಲ್ಸ ಮಾಡ್ಬಿಟ್ಟೆ. ಪದೇ ಪದೇ ಹೇಳಿ ನಾನು ಹೊಟ್ಟೆ ಉರಿಸ್ತಾರಕ್ಕ. ನೀವೇ ಹೇಳಿ ಅಕ್ಕ, ನಾನು ಅಷ್ಟೊಂದು ಕೆಟ್ಟವಳ? ಹೆಸರು ಸೂಪರ್ ಆಗಿದೆ ನೋಡು, ಕಾಮಿನಿ ದಾಮಿನಿ, ಕಾಮಿನಿ ದಾಮಿನಿ. ಮೋಹನ್, ಯಾಕೆ ಸುಮ್ಮನೆ ಅದು ಯಾವತ್ತೋ ನಡೆದ ಕಹಿ ಘಟನೆನ ನೆನ್ಪು ಮಾಡ್ಕೊಂಡು ಇವಾಗ್ಲೂ ಅವಳನ್ನ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ?
ನಮ್ ದಾಮಿನಿಗೆ ಆಸೆ ಜಾಸ್ತಿ ನಿಜ, ಆದ್ರೆ ಮನೆ ಚಿನ್ನನ ಖಂಡಿತ ಕದಿಯಲ್ಲ. ಅಕ್ಕ, ಈ ನಿಮ್ಮ ಅಭಿಮಾನಕ್ಕೆ ನಾನ್ ಸಾಯೋ ತನಕ ಋಣಿಯಾಗಿರ್ತೀನಕ್ಕ. ರೀ, ಈಗ್ಲಾದ್ರೂ ಗೊತ್ತಾಯ್ತಾ ನನ್ ಬೆಲೆ ಏನು ಅಂತ? ನೋಡಿ ನನ್ ಬಗ್ಗೆ ಎಷ್ಟು ಮರ್ಯಾದೆ ಇದೆ ಅಂತ. ಗೊತ್ತಾಯ್ತು. ಆದ್ರೆ ಅವತ್ತು ಅತ್ತಿಗೆ ಚಿನ್ನನೇ ನೀನು. ಬೇಡಪ್ಪ, ಮತ್ತೆ ಬೇಜಾರು ಮಾಡ್ಕೋತಾಳೆ. ಆಯ್ತು ಅಣ್ಣ, ನೋಡೆ ಅತ್ತಿಗೆ ಹೇಳ್ತಿದ್ದಾರೆ, ಅಣ್ಣ ಹೇಳ್ತಿದ್ದಾರೆ ಅಂತ ಸುಮ್ನೆ ಆಗ್ತಾ ಇದೆ, ಆಯ್ತಾ? ಆಯ್ತಾಯ್ತು. ಅಕ್ಕ, ಮದುಮಕ್ಕಳದು ಒಂದ್ ರೇಂಜ್ ಶಾಪಿಂಗ್ ಮುಗೀತು. ನಾವ್ ಯಾವಾಗಕ್ಕ ಶಾಪಿಂಗ್ ಹೋಗೋದು? ನಿಮ್ಮಿಷ್ಟ, ಯಾವಾಗ ಬೇಕಾದ್ರೂ ಹೋಗಿ. ಇಲ್ಲಾಂದ್ರೆ ಮನೆಗೆ ಕರ್ಸ್ಬಿಡೋಣ. ಅಯ್ಯೋ ಅಕ್ಕ, ಬೇಡ ಬೇಡ, ನಾವು ಅಂಗಡಿಗೆ ಹೋಗೋಣ. ಅಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ. ನಮ್ಗೆ ಇಷ್ಟ ಆಗಿರೋದನ್ನ ಅಲ್ಲೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಿಡ್ಬೋದು. ಪ್ಲೀಸ್ ಅಕ್ಕ, ಅಂಗಡಿಗೆ ಹೋಗೋಣ. ಸರಿಮ್ಮ, ನಿನ್ನಿಷ್ಟ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕ, ಆದಿತ್ಯನ್ ಮದ್ವೆಗೆ ನಾನು ಏನೇನ್ ತಗೊಳ್ಳಿ? ದಾಮಿನಿ, ಅರಸನ ಕೋಟೆಯ ಮೊದಲನೇ ಮಗನ ಮದುವೆ. ನಿನ್ಗೇನ್ ಇಷ್ಟ ಬರುತ್ತೋ ಎಲ್ಲ ತಗೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಲೇ ಸೌಜನ್ಯ, ಅಣ್ಣನ್ ಮದ್ವೆಗೆ ಏನೇನ್ ಹಾಕೋಬೇಕು ಅಂತ ಇವಾಗ್ಲೇ ಲೀಸ್ಟ್ ಮಾಡ್ಕೊಂಡ್ಬಿಡು. ಆಮೇಲೆ ನಾನ್ ತಂದ್ಮೇಲೆ ಮಮ್ಮಿ ನನಗಂದ್ ಕೊಡು ಅಂತ ಬಂದ್ರೆ ನಾನ್ ಮಾತ್ರ ಕೊಡಲ್ಲ, ನೆನ್ಪಿಟ್ಕೋ. ಅಯ್ಯೋ ದೇವ್ರೆ, ಈ ಉಮಾ ಈ ಟೈಮಲ್ಲೇ ದುಬೈಗೆ ಹೋಗ್ಬೇಕಿತ್ತ? ಅವಳಿದ್ದಿದ್ರೆ ಅವಳ ಹೆಸರಲ್ಲಿ ಇನ್ನೊಂದು 4 ನೆಕ್ಲೆಸ್ ತಗೊಂಡು ನಾನೇ ಹಾಕೋಬೋದಿತ್ತು. ಹರೀಶ್, ಎದ್ದೇಳಿ ಹರೀಶ್. ಪಾರ್ವತಿ, ಏನಿದೆಲ್ಲ? ನಾವು ಭೇಟಿ ಮಾಡೋದಕ್ಕೆ ಬಂದಿದ್ದು ಇವರನ್ನೇ ಯಜಮಾನ್ರೆ. ಅಂದ್ರೆ ನಮ್ಮನೆ ಶತ್ರು ಬಗ್ಗೆ ಹರೀಶಿಗೆ ಗೊತ್ತಾ? ಹೌದು ಯಜಮಾನ್ರೆ. ಯಜಮಾನ್ರೆ, ಬನ್ನಿ ಮೊದಲು ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಾನು ಹೇಗೋ ಬದುಕೊಳ್ತೀನಿ, ಆದ್ರೆ ಆದಿತ್ಯ ಸರ್ ಜೊತೆಲಿರೋ ನೆಮ್ಮದಿ ಹಾಳಾಗ್ತಿದೆ ಅನಿಸಿದೆ. ಇದಕ್ಕೊಂದು ಇತಿಶ್ರೀ ಹಾಡ್ಲೇಬೇಕು ಅನಿಸ್ತು. ಅದಕ್ಕೆ ಅನುಷ್ಕಾನೆ ಕಣ್ಣಿನ ಹುಡುಗಿ ಅಂತ ಸುಳ್ಳು ಹೇಳಿ ಆದಿತ್ಯ ಸರ್ ಮೇಲೆ ಅತಿಯಾದ ಪ್ರೀತಿಯಿಂದ ಹೀಗೆ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ನೀವ್ ಹೇಳಿ ನಾನೀಗ ಏನ್ ಮಾಡ್ಬೇಕು? ಕೊನೆ ಪ್ರಯತ್ನ ಅಂತ ಅದು ನೋಡೇ ಬಿಡೋಣ. ಈ ಹಾಳಾದ ಉಮ್ಮಂಗೆ ಫೋನ್ ಮಾಡ್ಬೇಡ ಅಂದ್ರು ಯಾಕೆ ಮಾಡ್ತಾಳಪ್ಪ? ನನ್ನ ಕರ್ಮ. ಅಲ್ಲ, ಪಕ್ಕದ ಮನೆಯವರೆಲ್ಲರ ಹತ್ರ 1 ಲಕ್ಷ ಸಾಲ ಮಾಡ್ಬಿಟ್ಟು ನನ್ನನ್ನು ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ? ಮೊದಲು ಈ ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು. ಹೆಂಗೋ ದುಬೈಗೆ ಹೋಗ್ತಾಳಲ್ಲ, ಚೆನ್ನಾಗಿ ದುಡ್ದು ತೀರಿಸ್ಲಿ. ದುಡ್ಡು ಕೇಳೋಕೆ ಕಾಲ್ ಮಾಡಿದಾಳಂತೆ, ಯಾಕೆ ಅಂದ್ಕೊಳ್ತೀಯಾ? ಏನಾದ್ರೂ ಎಮರ್ಜೆನ್ಸಿ ಇರ್ಬೋದಪ್ಪ, ರಿಸೀವ್ ಮಾಡಿ ಮಾತಾಡು. 1 ಲಕ್ಷ ಕೊಡಿ, ರಿಸೀವ್ ಮಾಡ್ತೀನಿ. ಏನೋ ನಾನು ನಿನಗೆ ದುಡ್ಡು ಕೊಡೋದಾ? ಅಷ್ಟೇ, ಆಮೇಲೆ ನನ್ನ ಕತೆ. ಮತ್ತೆ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ದಮ್ಮು, ಯಾಕೆ ರೇಗ್ತೀಯಾ? ಏನಾದ್ರೂ ಮಾಡ್ಕೊ, ನಾನು ಊಟ ಮಾಡ್ಕೊಂಡು ಮಲ್ಕೋತೀನಿ. ತಿನ್ನಿ, ಚೆನ್ನಾಗಿ ತಿನ್ನಿ. ಈ ಉಮಾ ಒಬ್ಳು ನನ್ನ ತಲೆ ತಿನ್ನಕ್ಕೆ ದೊಡ್ಡ ಕತ್ತೆ ಆಗಿದ್ದಾಳೆ, ಬುದ್ಧಿ ಬಂದಿಲ್ಲ. ಲೇ ಉಮಾ, ನೀನ್ ದುಬೈಗೆ ಹೋಗಿ ನೀನೇ ದುಡ್ದು ನಿನ್ ಸಾಲನೆಲ್ಲ ತೀರ್ಸೋವರೆಗೂ ನಾನ್ ಮಾತ್ರ ನಿನ್ ಫೋನ್ ಎತ್ತಲ್ಲಪ್ಪ. ನನ್ನ ಅಕೌಂಟಲ್ಲೇ ದುಡ್ಡಿಲ್ಲ, ಇವಳು ಬೇರೆ. ಅಯ್ಯೋ, ಈ ಹುಡುಗಿ ಫೋನೇ ತೆಗಿತಾ ಇಲ್ವಲ್ಲ, ಎಲ್ಲಿಗೆ ಹೋದ್ಲಿ ಇವಳು? ಹಲೋ, ಲೇ ಪಾರ್ವತಿ, ಎಲ್ಲಿ ಹೋಗಿದ್ಯೆ? ಮಧ್ಯಾಹ್ನದಿಂದ ಫೋನ್ ಮಾಡ್ತಾನೆ ಇದ್ದೀನಿ, ತೆಗಿತಾನೆ ಇಲ್ವಲ್ಲ. ಅಲ್ಲಿ ಹೋಗ್ಲಿ ಬಿಡು. ಹರೀಶ್ನ ಭೇಟಿ ಮಾಡಿಸ್ದಾ? ಏನಾಯ್ತು? ಇಲ್ಲಿ ನೋಡಿದ್ರೆ ದೊಡ್ಡ ಯಜಮಾನ್ರು ಅನುಷ್ಕಾ ಜೊತೆ ಸುತ್ತಾಡಕ್ಕೆ ಹೋಗಿದ್ದಾರೆ ಅನ್ಕೊಂಡಿದ್ದಾರೆ.
ನಾನು ನೋಡಿದ್ರೆ ನೀನು ಫೋನ್ ತೆಗಿತಾ ಇಲ್ಲ ಅಂತ ಗಾಬರಿ ಆಗ್ತಾ ಇದ್ದೀನಿ. ಏನಾಯ್ತು ಸರಿಯಾಗಿ ಹೇಳೆ. ಸಾವಿತ್ರಕ್ಕ, ಏನಾಯ್ತು ಅಂದ್ರೆ ಬನ್ನಿ, ಮೊದಲು ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಈಗ ಹರೀಶ್ ಹೇಗಿದ್ದಾನೆ? ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಹರೀಶ್ ಅವ್ರಿಗೆ ಚುಚ್ಚಿರೋದು ವಿಷದ ಇಂಜೆಕ್ಷನ್ ಅಂತೆ. ಮೆದುಳಿಗೂ ವಿಷ ಹತ್ತಿದ್ಯಂತೆ. ಡಾಕ್ಟ್ರು ಈಗ್ಲೇ ಏನು ಹೇಳೋದಕ್ಕಾಗಲ್ಲ ಅಂದ್ರು. ಅಯ್ಯೋ ದೇವ್ರೆ, ಪಾಪದ ಹುಡುಗನಿಗೆ ಎಂತ ಅನ್ಯಾಯ ಆಗೋಯ್ತು. ಯಾರು ಮಾಡಿರ್ಬೋದು ಇದನ್ನ? ಅನುಷ್ಕಾನೇ ಇರ್ಬೋದಾ? ಇಲ್ಲ ಸಾವಿತ್ರಕ್ಕ, ನಾನ್ ಯಜಮಾನ್ರನ್ನ ಹರೀಶ್ ಅವ್ರನ್ನ ಭೇಟಿ ಆಗೋಣ ಬನ್ನಿ ಅಂತ ಕರ್ಕೊಂಡು ಹೋಗಿದ್ ವಿಷಯ ನಮ್ಮಿಬ್ರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಹೌದಾ? ಮತ್ ಹೇಗೆ ಅವನ ದೇಹಕ್ಕೆ ವಿಷ ಸೇರ್ತು? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಸಾವಿತ್ರಕ್ಕ. ಹೋಗ್ಲಿ, ಈ ವಿಷಯನ ಅವನ ಹೆಂಡತಿಗೆ ಹೇಳಿದ್ಯಾ? ಇಲ್ಲ. ಅವ್ರನ್ನ ಈ ಸ್ಥಿತಿಲಿ ನೋಡಿದ್ರೆ ಅವ್ರು ಹೇಗ್ ತಡ್ಕೋತಾರ ನೀನೇ ಹೇಳು. ಆಮೇಲೆ ಅಖಿಲಮ್ಮಂಗ್ ಗೊತ್ತಾದ್ರೆ 16 ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅವ್ರಿಗೆ ಉತ್ತರ ಕೊಡೋ ಸ್ಥಿತಿಲಿ ನಾನಾಗ್ಲಿ ಯಜಮಾನ್ರಾಗ್ಲಿ ಇಲ್ಲ. ಇವತ್ತು ಹರೀಶ್ ಅವ್ರಿಗೆ ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಅಂತ ಪಾಪ ಪ್ರಜ್ಞೆ ಕಾಡ್ತಿದೆ ಸಾವಿತ್ರಕ್ಕ. ಅವ್ರ ಪೂರ್ತಿ ಗುಣ ಆಗೋವರೆಗೂ ಮಧ್ಯ ಬಂದು ನಾನು ಅವ್ರನ್ನ ನೋಡ್ಕೋಬೇಕು. ಇದಕ್ ನಿನ್ ಸಹಕಾರ ಬೇಕು ಸಾವಿತ್ರಕ್ಕ. ಇದನ್ನ ಬಾಯಿ ಬಿಟ್ಟು ಕೇಳ್ಬೇಕಾ ಮಗಳೇ? ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮೊದಲು ಹರೀಶ ಹುಷಾರಾಗ್ಬೇಕಷ್ಟೆ. ಪಾಪ ಇವತ್ತು ಒಂದಿನ ಕಳೆದಿದ್ರೆ ವಿದೇಶಕ್ಕೆ ಹೋಗಿ ಹೊಸ ಜೀವನ ಶುರು ಮಾಡ್ತಿದ್ದ. ನೋಡು ಅವನ ಹಣೆ ಬರ ಹೇಗಿದೆ ಅಂತ. ಹೀಗಾಗಿದೆ ಅಂತ ಯಾವುದೇ ಕಾರಣಕ್ಕೂ ತಾಮಿನಿ ಮೇಡಮ್ಗೆ ಗೊತ್ತಾಗಬಾರ್ದು ಸಾವಿತ್ರಕ್ಕ. ಯಾಕೆ ಅಂದ್ರೆ ಅವ್ರ ಅಣ್ಣನ ಮಗಳನ್ನೇ ತಾನೆ ಹರೀಶ್ ಅವ್ರಿಗೆ ಕೊಟ್ಟಿರೋದು. ಆಮೇಲೆ ನನ್ನಿಂದಾನೇ ಹೀಗೆಲ್ಲ ಆಯ್ತು ಅಂತ ದೊಡ್ಡ ರಾದಂತ ಮಾಡ್ಬಿಡ್ತಾರೆ. ಸರಿ ಸರಿ, ಇದು ನಾನು ಹೇಗೂ ನಿಭಾಯಿಸ್ತೀನಿ. ದೊಡ್ಡ ಯಜಮಾನ್ರು ಎಲ್ಲಿದ್ದಾರೆ? ಡಾಕ್ಟರ್ ಹತ್ರ ಮಾತಾಡೋದಕ್ಕೆ ಅಂತ ಹೋಗಿದ್ದಾರೆ. ನಾನು ನೀರು ಕುಡಿಯೋಣ ಅಂತ ಕಾರ್ ಹತ್ರ ಬಂದೆ. ಅಷ್ಟರಲ್ಲಿ ನೀನು ಫೋನ್ ಮಾಡಿದೆ. ಸರಿ ಸಾವಿತ್ರಕ್ಕ, ಯಜಮಾನ್ರು ಬಂದ್ರು. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಪಾರ್ವತಿ, ಹರೀಶ್ಗೆ ವಿಷದ ಇಂಜೆಕ್ಷನ್ನ ಯಾರು ಚುಚ್ಚಿರ್ಬೋದು? ನನಗೆ ಗೊತ್ತಿರೋ ಹಾಗೆ ಅವ್ರಿಗಂತ ಶತ್ರುಗಳಿರ್ಲಿಲ್ಲ ಯಜಮಾನ್ರೆ. ಹರೀಶ್ ನಮ್ಮ ಕುಟುಂಬ ಶತ್ರು ಬಗ್ಗೆ ತಿಳ್ಕೊಂಡಿದ್ರು. ಅದು ನಮಗೆ ಗೊತ್ತಾಗಬಾರ್ದು ಅಂತ ಹರೀಶಿಗೆ ಈ ರೀತಿ ಮಾಡಿದ್ದಾರೆ. ಅಂದರೆ ಅವರು ಹರೀಶ್ ಶತ್ರುಗಳಲ್ಲ, ನಮ್ಮ ಶತ್ರು. ಹರೀಶ್ ನಮ್ಗೆ ಏನು ಹೇಳಬೇಕು ಅಂತಿದ್ರು ಅಂತ ನಿನ್ಗೇನಾದರೂ ಹೇಳಿದ್ರಾ ಪಾರ್ವತಿ? ಚೆನ್ನಾಗೆ ಗೊತ್ತು ಯಜಮಾನ್ರೆ. ಈಗ ಒಂದ್ ವೇಳೆ ಅನುಷ್ಕಾ ನಿಮ್ ಕಣ್ಣಿನ ಹುಡುಗಿ ಅಲ್ಲ, ಅವಳೇ ನಮ್ಮ ಅರ್ಸನ್ ಕೋಟೆ ಶತ್ರು ಅಂದ್ರೆ ನೀವ್ ಖಂಡಿತ ನಂಬಲ್ಲ. ಅದಕ್ಕೆ ಅದನ್ನ ಹರೀಶ್ ಮೂಲಕ ಹೇಳಿಸ್ಬೇಕು ಅಂತ ಅವ್ರನ್ನ ಒಪ್ಪಿಸಿ ಬರೋದಕ್ಕೆ ಹೇಳ್ದೆ. ನೋಡಿದ್ರೆ ಪಾಪ ಅವ್ರಿಗೆ ಹೀಗಾಯ್ತು. ಗೊತ್ತಿಲ್ಲ ಯಜಮಾನ್ರೆ, ಅವ್ರೇನೂ ಹೇಳಿರ್ಲಿಲ್ಲ. ನಿಮ್ಮನ್ನ ಕರ್ಕೊಂಡು ಬಂದ್ಮೇಲೆ ಎಲ್ಲ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು. ಅಲ್ಲ, ನಾವು ಹರೀಶ್ನ ಮೀಟ್ ಮಾಡಕ್ ಬರ್ತಾ ಇರೋದು ನಮ್ಮ 3 ಜನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಹರೀಶ್ ಮೇಲೆ ಯಾರು ಅಟ್ಯಾಕ್ ಮಾಡಿರ್ಬೋದು? ಏನು 3 ಜನನ? ಇನ್ನೊಬ್ರು ಯಾರು ಯಜಮಾನ್ರೆ? ನಾನು, ನೀನು, ಅನುಷ್ಕಾ. ಅನುಷ್ಕಾ ಮೇಡಮ್ಮ? ನಾನು ನಿನ್ನ ಜೊತೆ ಬರಕ್ಕೆ ರೆಡಿ ಆಗೋವಾಗ ಅನುಷ್ಕಾ ನನಗೆ ಫೋನ್ ಮಾಡಿದ್ಲು. ಅನುಷ್ಕಾ, ಹಾಯ್ ಆದಿ, ಎಲ್ಲಿದ್ಯಾ? ಆಫೀಸ್ ಅಲ್ಲ? ನಾನು ಮನೇಲಿದ್ದೀನಿ, ಹೇಳು. ಏನಿಲ್ಲ, ಇವತ್ತು ನೀನು ಫ್ರೀ ಇದ್ರೆ ಸಿಗೋಣ ಅನ್ಕೊಂಡೆ, ಅದಕ್ಕೆ ಕಾಲ್ ಮಾಡಿದೆ. ಸಾರಿ ಅನುಷ್ಕಾ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾನು ಪಾರ್ವತಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಪಾರ್ವತಿ ಜೊತೆಗ? ಅಂತ ಇಂಪಾರ್ಟೆಂಟ್ ಏನಿದೆ ಆದಿ?
ನಿನ್ನ ಅಕ್ಕಪಕ್ಕ ಯಾರಾದರೂ ಇದ್ದಾರಾ? ಇಲ್ಲ, ಅದು ಹೇಳು. ಇಷ್ಟು ದಿನ ನಮ್ಮ ಮನೇಲಿ ನಡೆದ ಘಟನೆಗಳ ಹಿಂದೆ ನಮ್ಗಾಗದೇ ಇರೋರು ಯಾರೋ ಇದ್ದಾರೆ. ಆ ಶತ್ರುಗೆ ಯಾರು ಅಂತ ತೋರಿಸೋದಕ್ಕೆ ಪಾರ್ವತಿ ನನ್ನ ಒಬ್ಬರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವ್ರು ಸಿಕ್ಕಿದ್ರೆ ಆ ಶತ್ರು ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸರಿ ಅನುಷ್ಕಾ, ಹೋಗ್ತಾ ಇರೋ ಕೆಲಸ ಮುಗಿತಿದ್ದ ಹಾಗೆ ನಾನು ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್ ಅಲ್ಲ ಆದಿ, ಗುಡ್ ಗುಡ್ ಬಾಯ್. ಹರೀಶ್, ನೀನ್ ಎಲ್ಲೇ ಇದ್ರು ಆ ಜಾಗ ನನಗೆ ಕಂಡು ಹಿಡಿಯೋದು ಕಷ್ಟ ಅನ್ಕೊಂಡಿದ್ಯಾ? ಬಂದೇ ಬರ್ತೀನಿ. ಅಂದ್ರೆ ಈ ಕೆಲಸ ಮಾಡಿರೋದು ಅನುಷ್ಕಾನ? ಹರೀಶ್ಗೆ ಈ ವಿಷದ ಇಂಜೆಕ್ಷನ್ ಚುಚ್ಚಿರೋದು ಅವಳೇನಾ? ಕೋಟೆ ಅವ್ರ ಜೊತೆ ನಿನ್ ಫೋಟೋ ಯಾಕೆ ಅಂಟಿಸ್ದೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಮಿಸ್ಟರ್ ಹರೀಶ್? ಕಣ್ಣಿನ ಹುಡುಗಿ ನಾನೇ ಅಂತ ನಿನ್ ಬಾಯಲ್ಲಿ ಹೇಳ್ಸಿ ಆಮೇಲೆ ನಿನ್ನನ್ನ ದೇವ್ರ ಪಾದಕ್ಕೆ ಕಳ್ಸೋಣ ಅನ್ಕೊಂಡೆ. ಆದ್ರೆ ಆಮೇಲೆ ಮನ್ಸ್ ಬದಲಾಯಿಸಿ ಪಾಪ ಬಡಪಾಯಿ ಬದುಕೊಳ್ಳಿ, ದುಬೈಗೆ ಹೋಗಿ ಸೆಟಲ್ ಆಗ್ಲಿ ಅಂತ ಚಾನ್ಸ್ ಕೊಟ್ರೆ ಆ ಪಾರ್ವತಿ ಮಾತನ್ನ ಕೇಳಿ ನನ್ ವಿರುದ್ಧನೇ ಕತ್ತಿ ಮಸಿಯೋಕ್ ಟ್ರೈ ಮಾಡಿದ್ರೆ ನಾನ್ ಸುಮ್ನೆ ಬಿಡ್ತೀನ? ಅದಕ್ಕೆ ನೀನಿರೋ ಜಾಗನ ಟ್ರ್ಯಾಕ್ ಮಾಡಿಸಿ ಬಂದು ಪಾಯ್ಸನ್ ಇಂಜೆಕ್ಷನ್ ಚುಚ್ಚಿದ್ದು ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಗುಡ್ ಗುಡ್ ಬಾಯ್ ಹರೀಶ್. ನಾವು ಹರೀಶ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದೀವಿ ಅನ್ನೋ ವಿಷಯನ ಅನುಷ್ಕಾ ಮೇಡಮ್ಗೆ ನೀವು ಹೇಳ್ಬಾರ್ದಿತ್ತು ಯಜಮಾನ್ರೆ. ಯಾಕೆ ಪಾರ್ವತಿ, ಹರೀಶ್ಗೆ ಹೀಗಾಗಿರೋದಕ್ಕೆ ಅನುಷ್ಕಾ ಮೇಲೆ ಅನುಮಾನ ಪಡ್ತಾ ಇದೀಯಾ? ಅನುಮಾನ ಅಂತ ಅಲ್ಲ ಯಜಮಾನ್ರೆ, ಆದ್ರೆ ಒಂದ್ ಯೋಚನೆ ಬಂದಿದ್ದಂತೂ ನಿಜ. ನೀವ್ ಅನುಷ್ಕಾ ಮೇಡಮ್ ಹತ್ರ ನಾವ್ ಹರೀಶ್ನ ಭೇಟಿ ಆಗೋದಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ ಸ್ವಲ್ಪ ಹೊತ್ರಲ್ಲೇ ಹರೀಶ್ ಅವ್ರಿಗೆ ಈ ರೀತಿ ಆಗಿದೆ ಅಂದ್ರೆ. ಪಾರ್ವತಿ ಪ್ಲೀಸ್, ಅನುಷ್ಕಾ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡಬೇಡ. ನಾನು ಅನುಷ್ಕಾಗೆ ಹೇಳಿದ್ದು ನಮ್ಮ ಕುಟುಂಬ ಶತ್ರುನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ನಾನು ಹರೀಶ್ ಹೆಸರು ಹೇಳಲೇ ಇಲ್ವಲ್ಲ, ಯಾಕೆಂದ್ರೆ ನೀ ನನಗೆ ಹರೀಶ್ ಹೆಸರು ಹೇಳೇ ಇರಲಿಲ್ಲ. ಹಾಗಿದ್ಮೇಲೆ ಸುಮ್ಮನೆ ಅವಳ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ ಪಾರ್ವತಿ? ನಿನ್ಗೆ ಅರಸನ್ ಕೋಟೆ ಮೇಲೆ ತುಂಬಾ ಜಾಸ್ತಿ ಕಾಳಜಿ ಇರೋದಕ್ಕೆ ನೀನು ಹೀಗೆ ರಿಯಾಕ್ಟ್ ಮಾಡ್ತಾ ಇದೀಯ ಅಂತ ಅನ್ಸುತ್ತೆ. ಸ್ವಲ್ಪ ನೀನೇ ಯೋಚನೆ ಮಾಡು. ಹರೀಶ್ ಹೇಳ್ಬೇಕು ಅಂತ ಇದ್ದಿದ್ದು ಅರಸನ ಕೋಟೆ ಶತ್ರು ಬಗ್ಗೆ ತಾನೆ. ಆದ್ರೆ ಅನುಷ್ಕಾ, ನಾನು ಅತಿಯಾಗಿ ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ, ಈ ವಿಷಯ ನನಗೆ ಹರೀಶ್ ತಾನೇ ಹೇಳಿದ್ದು. ಹೌದು ಯಜಮಾನ್ರೆ, ಆದ್ರೆ ಅದ್ ನಿಜ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ಏನರ್ಥ? ನನ್ ಕಣ್ಣಿನ ಹುಡುಗಿ ಅನುಷ್ಕಾ ಅಲ್ಲ ಅಂತ ಹೇಳ್ತಾ ಇದೀಯಾ? ಅಲ್ಲ ಅಂದ್ರು ನಂಬೋ ಮನಸ್ಥಿತಿಲಿ ನೀವಿಲ್ಲ ಯಜಮಾನ್ರೆ. ಅನುಷ್ಕಾನೇ ಕಣ್ಣಿನ ಹುಡುಗಿ ಅಂತ ಬಲವಾಗಿ ನಂಬಿತೀರಾ. ಆದ್ರೆ ನನ್ ದುರಾದೃಷ್ಟಕ್ಕೆ ಅವಳು ಕಟುಕ್ಲು ಅಂತ ನಿಮಗ್ ಗೊತ್ತಾಗೋಷ್ಟ್ರಲ್ಲಿ ಹರೀಶ್ ಅವ್ರಿಗೆ ಹೀಗಾಗಿದೆ. ಏನ್ ಮಾಡ್ಲಿ? ಪ್ಲೀಸ್ ಪಾರ್ವತಿ, ಅನುಮಾನ ಪಡೋದಕ್ಕೂ ಒಂದು ಮಿತಿ ಇರುತ್ತೆ. ದಯವಿಟ್ಟು ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಡ. ಅನುಷ್ಕಾ ಯಾರು? ನಾನ್ ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ, ನಾಳೆ ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀನ್ ಅವಳ ಮೇಲೆ ಅನುಮಾನ ಪಡ್ತಿದ್ಯಲ್ಲ ಪಾರ್ವತಿ, ತಪ್ಪಲ್ವಾ?
ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನನ್ನ ಹುಡುಗಿ ಬಗ್ಗೆ ನೀನು ತಪ್ಪು ತಿಳ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಕ್ಷಮಿಸಿ ಯಜಮಾನ್ರೆ.